ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ 6ನೇ ತರಗತಿಯ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಸಮಾಜ ವಿಜ್ಞಾನದ ಬಹುಮುಖ್ಯ ಒಂದು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ಉತ್ತರ ಭಾರತದ ನದಿಗಳು ಸಾಮಾನ್ಯವಾಗಿ ಉಗಮ ಸ್ಥಾನ ಯಾವುದು? ಹಿಮಾಲಯ ಪರ್ವತ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ, ಯಾವುದೂ ಅಲ್ಲ ಅಂತ ಇದೆ. ಈ ಉತ್ತರ ಭಾರತದ ನದಿಗಳು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟುತ್ತವೆ. ಹಾಗಾಗಿ 1ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಉತ್ತರ ಮೈದಾನದಲ್ಲಿ ಎಂತಹ ಕಾಡುಗಳು ಕಂಡುಬರುತ್ತವೆ? ಕುರುಚಲು ಕಾಡು, ಮ್ಯಾಂಗ್ರೋವ್ ಕಾಡು, ಸವೆನ್ನಾ ಹುಲ್ಲುಗಾವಲು, ಒಯಸಿಸ್. ಉತ್ತರ ಮೈದಾನದಲ್ಲಿ ಕುರುಚಲು ಕಾಡುಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವಂಥ ರೇಖಾಂಶ ಡ್ಯಾಶ್. 82 ಪೂರ್ವ ರೇಖಾಂಶ, 23 ಪಶ್ಚಿಮ ರೇಖಾಂಶ, 66 ಉತ್ತರ ರೇಖಾಂಶ, 23 ದಕ್ಷಿಣ ರೇಖಾಂಶ ಅಂತ ಇದೆ. ಸರಿಯಾದ ಉತ್ತರ 82 ಪೂರ್ವ ರೇಖಾಂಶ. ಇದು ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವಂಥ ಒಂದು ರೇಖಾಂಶ ಆಗಿದೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು GK ವಿಡಿಯೋಸ್ಗಳನ್ನು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ 4ನೇ ಪ್ರಶ್ನೆ ನೋಡಿ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು? ರಮಾಬಾಯಿ, ಸರೋಜಿನಿ ನಾಯ್ಡು, ಸಾವಿತ್ರಿಬಾಯಿ ಫುಲೆ, ಸುಧಾಮೂರ್ತಿ. ಸರಿಯಾದ ಉತ್ತರ ಸಾವಿತ್ರಿಬಾಯಿ ಫುಲೆ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು? ಕಾವೇರಿ ನದಿ, ತುಂಗಭದ್ರಾ, ತಪತಿ, ಕೃಷ್ಣ. ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಕೃಷ್ಣಾ ನದಿಯಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಳೆಯಾಧಾರಿತ ಭೂಮಿಯನ್ನು ಡ್ಯಾಶ್ ಎನ್ನುವರು? ಜೌಗು ಭೂಮಿ, ಖುಷ್ಕಿ ಭೂಮಿ, ಬಂಜರು ಭೂಮಿ, ಸೀಳು ಭೂಮಿ. ಆಪ್ಷನ್ ಬಿ ಸರಿಯಾದ ಉತ್ತರ, ಖುಷ್ಕಿ ಭೂಮಿ ಎನ್ನುವರು. ಮುಂದಿನ ಪ್ರಶ್ನೆ, ಡ್ಯಾಶ್ದಿಂದ ಇಡೀ ವಿಶ್ವವೇ ಒಂದು ಗ್ರಾಮವಾಗಿದೆ. ಅಂಚೆ ಪತ್ರದಿಂದ, ವಿದ್ಯುತ್ ಉಪಕರಣದಿಂದ, ಅಂತರ್ಜಾಲದಿಂದ, ಪ್ರಿಂಟರ್ನಿಂದ. ನಾವು ಜಗತ್ತಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಾಗುವಂಥ ಒಂದು ಘಟನೆಗಳನ್ನು ನಾವು ಕುಳಿತಲ್ಲಿಯೇ ನಾವು ಅಂತರ್ಜಾಲದ ಮುಖಾಂತರ ನಾವು ವೀಕ್ಷಣೆ ಮಾಡಬಹುದು ಅಥವಾ ಕೇಳಬಹುದು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ, ಅಂತರ್ಜಾಲ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕೃಷಿ ಚಟುವಟಿಕೆಯ ಕ್ರಮವಾದ ಜೋಡಣೆ. ಇಲ್ಲಿ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಬೆಳೆಗಳ ರಕ್ಷಣೆ, ಉಳುಮೆ, ಬೆಳೆ ಕಟಾವು, ಬೀಜ ಬಿತ್ತನೆ. ನಾವು ಇದರೊಳಗೆ ಫಸ್ಟ್ ಹಂತನ ಯಾವುದು ಅಂತ ಕೇಳಿದ್ದಾರೆ. ಇದರೊಳಗೆ ನೋಡಿ 1ನೇ ಹಂತ ಯಾವುದು? ನಾವು ಫಸ್ಟ್ ಏನು ಮಾಡ್ತೀವಿ? ನಾವು ಉಳುಮೆಯನ್ನು ಮಾಡ್ತೀವಿ. ಹೌದಾ? ಫಸ್ಟ್ನೇದು 2ನೇದು ಬರಬೇಕು. ಫಸ್ಟ್ ಉಳುಮೆ ಮಾಡ್ತೀವಿ, ಆಮೇಲೆ 4ನೇದು ಬರಬೇಕು, ಬೀಜ ಬಿತ್ತನೆ ಮಾಡ್ತೀವಿ. ಮತ್ತೇನು ಮಾಡ್ತೀವಿ? ಮುಂದೆ ಬೆಳೆಗಳನ್ನು ರಕ್ಷಣೆ ಮಾಡ್ತೀವಿ, 1ನೇದು ಬರಬೇಕು. ಮತ್ತು ಯಾವುದು ಬರಬೇಕು? ಬೆಳೆಗಳನ್ನು ಕಟಾವು ಮಾಡ್ತೀವಿ ಲಾಸ್ಟಿಗೆ. ಹೌದಾ? 2, 4, 1, 3 ಇಲ್ಲಿದೆ ನೋಡೋಣ. ಆಪ್ಷನ್ದೊಳಗೆ 2, 4, 1, 3 ಆಪ್ಷನ್ ಸಿ ದೊಳಗೆ ಇದೆ. ಹೌದಾ? ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, 1853ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದ ಸ್ಥಳ ಯಾವುದು? ರಾಣಿಗಂಜ್ನಿಂದ ಕೋಲ್ಕತ್ತಾ, ಬೆಂಗಳೂರಿನಿಂದ ಅರಕೋಣಂ, ಮುಂಬೈನಿಂದ ಠಾಣೆ, ಮದ್ರಾಸ್ನಿಂದ ಪುಣೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇತಿಹಾಸ ಪ್ರಸಿದ್ಧ ಆಗ್ರಾವು ಈ ನದಿಯ ದಂಡೆಯ ಮೇಲಿದೆ? ಗಂಗಾ, ಬ್ರಹ್ಮಪುತ್ರ, ಯಮುನಾ, ಗೋದಾವರಿ ಅಂತಿದೆ. ಯಮುನಾ ನದಿಯ ದಂಡೆಯ ಮೇಲಿದೆ. ಮುಂದಿನ ಪ್ರಶ್ನೆ, ಭಾರತ ಏಷ್ಯಾ ಖಂಡದ ಡ್ಯಾಶ್ ಭಾಗದಲ್ಲಿದೆ? ಉತ್ತರ ಭಾಗ, ಪೂರ್ವ ಭಾಗ, ದಕ್ಷಿಣ ಭಾಗ, ಪಶ್ಚಿಮ ಭಾಗ. ಭಾರತದ ಏಷ್ಯಾ ಖಂಡವು ದಕ್ಷಿಣ ಭಾಗದಲ್ಲಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಪ್ರಸಿದ್ಧ ಪಡೆದ ಜಿಲ್ಲೆ ಯಾವುದು? ಮಂಗಳೂರು, ಧಾರವಾಡ, ಮೈಸೂರು, ಬೆಳಗಾವಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಮುಂದಿನ ಪ್ರಶ್ನೆ, ಭಾರತಕ್ಕೆ ಸೇರಿದ ದ್ವೀಪ ಯಾವುದು? ಅಥವಾ ಇದಾಗಿದೆ: ಮಲಯಾ ಮಾಡಿಸ್, ಅಂಡಮಾನ್ ಮತ್ತು ನಿಕೋಬಾರ್, ಇಂಡೋನೇಷಿಯಾ, ಯಾವುದೂ ಅಲ್ಲ ಅಂತ ಇದೆ. ಭಾರತಕ್ಕೆ ಸೇರಿದಂಥ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ,
ಮರುಭೂಮಿಯಲ್ಲಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದು? ಖರ್ಜೂರ, ಟೊಮೆಟೊ, ಆಲೂಗಡ್ಡೆ, ಗೋಡಂಬಿ. ಸರಿಯಾದ ಉತ್ತರ ಆಪ್ಷನ್ ಎ ಖರ್ಜೂರವನ್ನು ನಾವು ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಬೆಳೆದನ್ನು ನಾವು ಕಾಣ್ಬೋದು. ಹಾಗೆ ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಭೂಭಾಗ 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಇದಕ್ಕೆ ಹೀಗೆನ್ನುವರು. ನೋಡಿ, ಇದೊಂದು ಭೂಭಾಗ ಅಂತ ತಿಳ್ಕೊಳ್ಳಿ. ಇದು 3 ಕಡೆ ನೀರಿದೆ ಅಂತ ತಿಳ್ಕೊಳ್ಳಿ. 3 ಕಡೆ ನೀರಿತ್ತಂದರೆ 1 2 3 ಕಡೆ ನೀರಿದೆ. ಇನ್ನೊಂದು ಕಡೆ ಮಾತ್ರ ಇದೆ ಭೂಭಾಗ ಇದೆ, ನೆಲವನ್ನು ಆವರಿಸಿದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದೆ. ಪರ್ಯಾಯ ದ್ವೀಪ, ಜಲಾವೃತ, ಸಣ್ಣ ದ್ವೀಪ, ದ್ವೀಪ ಅಂತ ಇದೆ. ಸರಿಯಾದ ಉತ್ತರ ಇದಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಹಾಗೆ ಇನ್ನೊಂದು ಮಾಹಿತಿ ಗೊತ್ತಿರಲಿ, ನಿಮ್ಮ ಪೂರ್ತಿ ಭಾಗ ನೀರಿತ್ತಂದ್ರೆ ಏನು ಹೇಳ್ರಿ, ಪೂರ್ತಿ ಭಾಗ ನೀರಿತ್ತಂದರೆ ಅದು ದ್ವೀಪ ಅಂತ ಕರೀತಾರೆ. ಪೂರ್ತಿ ಭಾಗ ನೀರಿತ್ತಂದರೆ. ಓಕೆ, ಇದು ಗೊತ್ತಾಯ್ತು ಅನ್ಕೋತೀನಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ಒಂದು ತರಗತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ತರಗತಿ ನಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ರೀತಿಯ ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ.